ಕನ್ನಡ ಜಾಣಜಾಣಿಯರು ನಮಸ್ಕಾರ. ಎಲ್ಲ ಲಿಂಗಾಯತರಿಗೂ ಸಹ ಶರಣಾರ್ಥಿಗಳು. ಯಾಕೆ ಲಿಂಗಾಯತರ ಬಗ್ಗೆ ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವಚನ ಇದೆ, ಅದನ್ನು ಓದ್ತೀನಿ, ಆಮೇಲೆ ಮುಂದೆ ಮಾತಾಡೋಣ. ವೇದವನ್ನು ಓದುವವರೆಲ್ಲ ಬಂಜೆಯ ಮಕ್ಕಳು, ಶಾಸ್ತ್ರವನ್ನು ಓದುವವರೆಲ್ಲ ಸೂಳೆಯ ಮಕ್ಕಳು, ಪುರಾಣವ ಹೇಳುವವರೆಲ್ಲ ಕುಂಟಲಗಿತ್ತಿಯ ಮಕ್ಕಳು, ಆಗಮವ ನೋಡುವವರೆಲ್ಲ ಆರುತಿಯ ಮಕ್ಕಳು, ತರ್ಕ ತಂತ್ರಗಳ ನೋಡಿ ಹೇಳುವವರೆಲ್ಲ ವೈದ್ಯಗಾರ್ತಿಯ ಮಕ್ಕಳು. ಇಂತಿ ವೇದಾಗಮನ ಶಾಸ್ತ್ರ ಪುರಾಣ ತರ್ಕ ತಂತ್ರಗಳೆಲ್ಲ ಕೇಳಿ ಆಚರಿಸುವವರೆಲ್ಲ ಡೊಂಬ ಜಾತಕಾರ್ತಿಯ ಮಕ್ಕಳು. ಇಂತಿಪ್ಪ ಜಡಮತಿ ವ್ರತಭ್ರಷ್ಟ ಮೂಢರಿಗೆ ಭವಬಂಧನ ಎಂದೂ ಇಂಗದು ಮುಕ್ತಿದೋರದು. ಇಂಥವರ ಪುಣ್ಯಕ್ಕೆ ಅಧಿಕಾರಿಗಳಾದ ಬ್ರಹ್ಮ ವಿಷ್ಣು ರುದ್ರ ಮೊದಲಾದ ದೇವತೆಗಳಿಗೆ ಮುನ್ನವೇ ಭವ ಇಂಗದು ಮುಕ್ತಿದೋರದು ಎಂದನೆಯ ನಿಮ್ಮ ಶರಣ ಕಾಡನೊಳಗಾದ ಶಂಕರಪ್ರಿಯ ನಿರ್ಮಾಯ ಪ್ರಭುವೇ. ಈ ವಚನ ಹೇಳಿದರೆ ಯಾರು ಗೊತ್ತಾ? ಯಾವ ಬಸವಾದಿ ಶರಣರು ಕರ್ಮ ಸಿದ್ಧಾಂತನ ವಿರೋಧ ಮಾಡಿದ್ರು, ಬಸವಣ್ಣ ಜುಟ್ಟು ಜನ ಬಿಸಾಕ್ ಬಂದ್ನೋ, ಜಾತಿ ವ್ಯವಸ್ಥೆನ ವಿರೋಧ ಮಾಡಿದ್ರು, ವೇದಕ್ಕೆ ಹೊರೆ ಕಟ್ಟುವೆ, ಶಾಸ್ತ್ರಕ್ಕೆ ಮೂಗ ಕುಯ್ಯುವೆ ಅಂತ ಹೇಳಿದ್ನೋ, ವೇದ ಶಾಸ್ತ್ರ ಪುರಾಣಗಳನ್ನ ವಿರೋಧ ಮಾಡಿದ್ರು, ಕರ್ಮ ಸಿದ್ಧಾಂತ ವಿರೋಧ ಮಾಡಿದ್ನೋ ಅಂತ ಕರ್ಮ ಸಿದ್ಧಾಂತಿಗಳು, ಜಾತಿ ವ್ಯವಸ್ಥೆನ ಒಪ್ಪರು, ಈ ವೇದನೆ ಶ್ರೇಷ್ಠ ಅಂತ ಹೇಳೋರು, ಬರೀ ಸರ್ವೋತ್ತಮ ಅಂತ ಕರೆಯೋರು, ಇಂಥವರ ವೇದಿಕೆ ಮೇಲೆ ನಿಂತ್ಕೊಂಡು ಇಡೀ ಲಿಂಗಾಯತರನ್ನ, ಇಡೀ ಶರಣರನ್ನ, ಮಠಾಧಿಪತಿಗಳನ್ನೆಲ್ಲ ಸೂಳೆಯ ಮಕ್ಕಳು ಅಂತ ಬೈದಂತ ಒಬ್ಬ ಅಯೋಗ್ಯ ಕನ್ನೇರಿ ಇದನಲ್ಲ, ಅವನ್ ಕನ್ನೇರಿ ಸ್ವಾಮಿ ಅಂತ ನಂಗೆ ಹೇಳಕ್ ಇಷ್ಟ ಇಲ್ಲ, ಅವನೊಬ್ಬ ಕನ್ನೇರಿ. ಯಾಕೆ ಅಂದ್ರೆ ಈ ದೇಶದ ಘನತವೆತ್ತ ನ್ಯಾಯಾಲಯ ಹೇಳಿದೆ ನೀನು ಒಳ್ಳೆ ಪ್ರಜೆ ಅಲ್ಲ ಅಂತ. ನಮಗೆ ನಂಬಿಕೆ ಇರೋದು ಯಾವ ಪುರಾಣ ಶಾಸ್ತ್ರ ಮತ್ತೊಂದಲ್ಲ, ಈ ನೆಲದ ಕಾನೂನು ಮೇಲೆ. ಯಾಕಂದ್ರೆ ನಾವೆಲ್ಲ ರೂಪಿಸ್ಕೊಂಡಂತ ಕಾನೂನು ಅಲ್ವಾ, ನಾವೇ ರೂಪಿಸ್ಕೊಂಡದ ಕಾನೂನಿಗೆ ನಾವೇ ಗೌರವ ಕೊಟ್ಟಿಲ್ಲ ಅಂದ್ರೆ, ಈ ದೇಶದ ಕಾನೂನು ಹೇಳಿದೆ, ನ್ಯಾಯಾಲಯ ಹೇಳಿದೆ ನೀನು ಒಳ್ಳೆ ಪ್ರಜೆ ಅಲ್ಲ ಕಣಪ್ಪ. ಒಬ್ಬ ಸ್ವಾಮೀಜಿಗೆ ಹೇಳಿದ್ರಿ ನೀನು ತುಂಬಾ ಕೆಟ್ಟವನು, ನೀನು ಒಂಥರ ಕಜ್ಜಿನ ಇದ್ದಂಗೆ, ನೀನು ಬರಬಾರ್ದಿಲ್ಲಿ ಅಂತ ನಿಷೇಧ ಇರುತ್ತೆ. ಅಂಥವನಿಗೆ ನಾನ್ಯಾಕೆ ಮರ್ಯಾದೆ ಕೊಡ್ಬೇಕು? ಅಂಥವನು ಡಿ ಲಿಂಗಾಯತನ ಸುಳೆ ಮಕ್ಕಳು ಅಂತ ಕರೆದಲ್ಲ, ಅವನ ಗುರುಗಳು ಇವರು ಕಾಡಸಿದ್ದೇಶ್ವರ ಸ್ವಾಮಿಗಳು. ಇದು ಒಂದು ವಚನ. ಇಂಥವು ನೀವು ಕಾಡಸಿದ್ದೇಶ್ವರ ಸ್ವಾಮಿಯವರ ವಚನಗಳಂತ ನೋಡಿದ್ರೆ, ಇದಕ್ಕಿಂತ ಕಟುವಾದ ಶಬ್ದಗಳಿಂದ ವೈದಿಕರನ್ನ, ಶಾಸ್ತ್ರಗಳನ್ನ, ಪುರಾಣಗಳನ್ನ, ವೇದಗಳನ್ನ, ಕರ್ಮ ಸಿದ್ಧಾಂತ ಇಷ್ಟಪಡೋರನ್ನ ವಾಚಾಮಗೋಚರ ಜಾಡಿಸ್ತಾರೆ ಇವ್ರ ಗುರುಗಳು. ಆದ್ರೆ ಇವನು ಬಂದು ಏನ್ ಮಾತಾಡ್ತಾವನೆ, ತಮ್ಮ ಗುರುಗೆ ಒಂದ್ ರೀತಿ ಸುಳ್ಳ ಮಗ ಅಂತ ಹೇಳ್ದಂಗಾಯ್ತು. ಅಂಥವ್ನು ಇನ್ನೂ ನೀವು ಪೀಠದಲ್ಲಿ ಬಿಡುವಂಗೆ ಕೂತಿದ್ದೀರಾ, ಇನ್ನೂ ಕೆಳಗಿಳಿಸಕ್ಕಾಗಲ್ಲ ಅಂದ್ರೆ ಲಿಂಗಾಯತರುಗಳಿಗೆ ಏನಾಗಿದೆ? ಯಾವ ರಸ ಕುಡಿದಿದ್ರು ನೀವು? ಯಾವ ಮತ್ತು ಬಂದಿದೆ ನಿಮ್ಗೆ? ನ್ಯಾಯಾಲಯ ಹೇಳಿದಿರಿ ಅವನು ಅಯೋಗ್ಯ ಅಂತ ಹೇಳ್ಬಿಟ್ಟು. ಯಾವ ಮತ್ತು ಕೊಡಿ? ಹೆಸರಿಗೆ ಏನು ಕರ್ನಾಟಕದ ಅತಿ ಹೆಚ್ಚು ದೊಡ್ಡ ಜನಸಂಖ್ಯೆ, ರಾಜಕೀಯ ಪ್ರಬಲವಾಗಿದ್ರ, ಏನು ಹೆಜ್ಜೆಜ್ಗೂ ಮಠಗಳು, ಒಬ್ಬೊಬ್ಬ ಮಠಾಧಿಪತಿಗಳು ಬಿಟ್ಟ ಅಂದ್ರೆ ಎಂತೆಂಥ ವಚನಗಳು ಪುಂಗ್ತಾ ಇರ್ತಾರೆ. ಇನ್ನೇನು ಬಂತಲ್ಲ ಬಸವ ಜಯಂತಿ, ಆ ಬಸವ ಜಯಂತಿ ಒಂದು ತಮಾಷೆ ಇದೆ ನೋಡಿ. ಏನು ವಚನಗಳು ಆಡ್ತೀರಾ ನೆಕ್ಸ್ಟ್ ಇವಾಗ. ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಸವ ಜಯಂತಿ ಅಂದ್ರೆ ಏನು? ಎತ್ತಂತ ಪೂಜೆ ಮಾಡೋದು. ಈಗ್ಲೂ ಈ ಕ್ಷಣಕ್ಕೂ ಸಹ 900 ವರ್ಷಗಳಿಂದನೇ ಬಸವಣ್ಣ ಇವತ್ತು ಅದ್ಭುತವಾದ ವಚನ ಪಟ್ಟ, ವೈಚಾರಿಕತೆ ಎಲ್ಲ ಹೇಳ್ದ. ಸರ್ಕಾರ ಎಲ್ಲಾ ಸರ್ಕಾರಿ ಇಲಾಖೆಯಲ್ಲಿ ಬಸವಣ್ಣನ ಫೋಟೋ ಹಾಕ್ಬೇಕು ಅಂತ ಮಾಡಿದೆ, ಸಾಂಸ್ಕೃತಿಕ ನಾಯಕ ಅಂತ ಮಾಡಿದೆ. ಇಷ್ಟೆಲ್ಲ ಆದ್ರೂ ಸಹ ನೀವು ಬಸವಣ್ಣನ ಕರ್ನಾಟಕದ ಮನೆ ತಲುಪ್ಸಕ್ ಆಗಿಲ್ಲ, ಫೇಲ್ ಆಗಿದ್ರ. ಇವತ್ತು ಸಹ ಬಸವ ಜಯಂತಿ ಅಂದ್ರೆ ನಾವು ದನ ಹಿಡ್ಕ ಬಂದು ಪೂಜೆ ಮಾಡೋದಾಗಿದೆ. ಬೇಕಾದ್ರೆ ನೋಡಿ, ನೆಕ್ಸ್ಟ್ ಬಸವ ಜಯಂತಿ ಫೋಟೋ ಹಾಕಿ ಅಂತೇಳಿ ಎಲ್ಲರೂ ಹಾಕ್ತಾರೆ. ಇಷ್ಟೆಲ್ಲ ಸರ್ಕಾರ ಮತ್ತೊಂದು ಎಲ್ಲ ಅನುಕೂಲ ಮಾಡಿಕೊಟ್ರು, ಬಸವಣ್ಣ ಪ್ರಚಾರ ಮಾಡಕ್ ನೋಡಿದ ಇನ್ಯಾವನ ಬಂದು ಈ ತರ ಮಾತಾಡ್ತಾವನೆ ಅಂದ್ರೆ, ಅವನ್ನ ತೆಳಗಿಳಿಸೋ ಯೋಗ್ಯತೆ ನಿಮ್ಗಿಲ್ಲ ಅಂದ್ರೆ ನಿಮ್ ಬಗ್ಗೆ ಏನ್ ಅನ್ಸುತ್ತೆ? ನಿಮಗೆ ಹೋಲಿಸಿದ್ರೆ ಒಕ್ಕಲಿಗರಾದ ನಾವು 1000 ರೂಪಾಯಿ ಮೇಲೂ. ಯಾಕೆ ಅಂದ್ರೆ ಕುವೆಂಪುನ ಯಾವ 2 ಹುಚ್ಚನಾಯಿಗಳು, ಆ ರೋಹಿತ್ ಚಕ್ರತೀರ್ಥನೂ ಅವನೇನು ಅಡ್ನಾಡಿ ಕಾರ್ಯಪ್ಪನೂ ಕುವೆಂಪುನ ಕೆಡ್ತಾ ಮಾತಾಡಕ್ ಬಂದಾಗ ನಾನು ಅವತ್ತೊಂದು ಮಾತಾಡಿದ್ದೆ, ಒಕ್ಕಲಿಗರಿಗೆ ಬರೀ ಎಂಡ ಬಾಡ್ಬಿಟ್ರೆ ಬೇರೆ ಏನ್ ಬೇಡ ಅಂತ. ಇಲ್ಲ, ಅದನ್ನ ಮೀರ್ ಬಂದ್ರು. ಹೆಂಗ್ ತಿರ್ಸ್ಕೊಟ್ರು ಅಂದ್ರೆ ಬಾಲ ಮುದ್ರಕೊಂಡು ಹೋಗ್ಬೇಕಾಯ್ತು ಅವರು. ಆ ಇಬ್ರು ಕಚಡಗಳು ಬಾಲ ಮುದ್ರಕೊಂಡಂಗಾಯ್ತು. ಆ ಅಡ್ನಾಡಿ ಕಾರ್ಯಪ್ಪ ಮಾತ್ರ ಉರಿಗೌಡ ನಂಜೇಗೌಡ ಅಂತ ಮಾಡಿ, ಅಂದ್ರೆ ಬ್ರಿಟಿಷರ ಜೊತೆ ಸೇರಿ ಟಿಪ್ಪುನ್ ಕೊಂದ್ರು ಒಕ್ಕಲಿಗರು, ಅಂದ್ರೆ ದೇಶದ್ರೋಹಿಗಳು ಅಂತೇಳಿ ಬಿಂಸಕ್ ಹೋದ್ನಲ್ಲ, ನೋಡ್ಕೊಂಡು ಕೊಡೋದಕ್ಕೆ ಹೋದ್ರು ಅಲ್ಲಿ ಲೋಫರ್ಗಳು. ನಿಮ್ಗಿಂತ ನಾವು 1000 ರೂಪಾಯಿ ಮೇಲೂ. ನಿಮ್ಗೇನಾಗಿದೆ? ಏನ್ ದಾಡಿ ಬಂದಿರೋದು? ಇಷ್ಟೇ ಅಲ್ಲ, ಬರೀ ಇಷ್ಟಕ್ಕೆ ಮಾತ್ರ ನಾನು ಹೇಳ್ತಾ ಇಲ್ಲ, ಇನ್ನು ಏನೇನೆಲ್ಲ ಆಗಿದೆ ನೋಡಿ. ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನೀವು ಮಲಗಿದಿರೋ,
ಅಟ್ಲೀಸ್ಟ್ ಬಾಡ್ತಿನ್ರಿ ರೀ ಧನಂಜಯ ಈ ತರ ಸಾರ್ವಜನಿಕ ಬಾಡ್ತೀನಿ, ಕದ್ದು ಮುಚ್ಚಿ ತಿಂತಾರೆ ಕೆಲವರು. ಸ್ವಂತ ಸಿಟ್ಟಾರ ಬರುತ್ತೆ ನಿಮ್ಗೆ ನೋಡೋಣ. ಬಾಡಿಗೆ ತಿಂದ್ರೆ ಸ್ವಂತ ಸಿಟ್ಟಾರ ಬರುತ್ತೆ ನೋಡೋಣ. ನೋಡಿ, ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿಲಿ ಒಂದು ಏನದು ಅಣೆಹಟ್ಟಿ ಗ್ರಾಮ ಅಂತ ಒಂದು ಶಿವನ ದೇವಸ್ಥಾನ ಕಟ್ಟಿದ್ದಾರೆ. ಅದಕ್ಕೆ ಫಂಡ್ ಯಾರು ಮಾಡಿದ್ರು ಕೇಳ್ಕೊಳ್ಳಿ, ಗೊತ್ತಿದೆ ಅಂತ ಹೇಳ್ಬಿಟ್ಟು. ಯಾಕೋಸ್ಕರ ಮಾಡಿದ್ರು ಅದನ್ನ, ಯಾವ ಉದ್ದೇಶಕ್ಕೆ ಮಾಡಿದ್ರು, ಏನ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ಅದು ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ಎಲ್ಲಾ ಲಿಂಗಾಯತರ ಶಿವದಾರವನ್ನ ಕಿತ್ತು ಬಿಸಾಕಕ್ಕೆ. ನಮ್ಮ ಹತ್ರ ಕಿತ್ಕೊಳಕ್ ನಾವೇನು ಉಡ್ದಾರ ಬಿಟ್ರೆ ಏನಿಲ್ಲ, ಒಕ್ಕಲಿಗರು ಯಾವ್ದಾರನೂ ಹಾಕೋಣಲ್ಲ, ನಮ್ದೇನೆಲ್ಲ ಕಿತ್ಕೊಳಕಿರ್ಲಿ. ಲಿಂಗಾಯತರ ಶಿವದಾರ ಶಿವಲಿಂಗವನ್ನು ಕಿತ್ತು ಬಿಸಾಕುವ ಹುನ್ನಾರ ನಡೀತಾ ಇದೆ. ಅದಕ್ಕೆ ಮೊದಲೇ ಹೆಜ್ಜೆಯಾಗಿ ಇಲ್ಲಿ ಅಣೆಹಟ್ಟಿ ಗ್ರಾಮದಲ್ಲಿ ಶಿವನ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ಒಂದಷ್ಟು ಶರಣರ ವಿಗ್ರಹಗಳಿದಾವೆ. ಶರಣರ ವಿಗ್ರಹಗಳಿಗೆ ಹಾಕಿರೋದು ಜನಿವಾರ ಹಾಕಿದ್ದಾರೆ. ನಿಮ್ಮ ಶಿವದಾರವನ್ನ ಕಿತ್ತು ಬಿಸಾಕಿದ್ದಾರೆ. ಅಂದ್ರೆ ಶಿವದಾರವನ್ನ ನುಂಗ್ತು ಜನಿವಾರ. ಆದ್ರೂ ಸಹ ಮಲಗಿದಾರೆ ಲಿಂಗಾಯತರು. ಅಂದ್ರೆ ಏನಾಗಿದೆ ನಿಮ್ಗೆ? ನೀವೇನು ಹೊಡೆದ್ಬಿಟ್ಟು ಏನು ಯಾರನ್ನ ಹೊಡಿಬೇಕು ಅಂತ ಹೇಳ್ತಾ ಇಲ್ಲ. ಒಂದು ಸ್ವಂತ ಸಿಟ್ಟು ಬೇಡವಾ? ಒಂದು ಸಣ್ಣ ಪ್ರತಿರೋಧ ಬೇಡವಾ? ನ್ಯಾಯಾಲಯ ಹೇಳಿದೆ ಅವನ್ನ ಕನ್ಯರಿನ, ಆದ್ರೆ ವೇದಿಕೆ ಮೇಲೆ ಮತ್ತೆ ಮತ್ತೆ ಭಾಷಣ ಹೊಡಿತಾನೆ ಅಂದ್ರೆ ಮತ್ತೆ ಅವ್ರೆಂತ ಗತಿಗೆಟ್ಟರು ನೋಡಿ, ಅವ್ನು ಕರ್ಸ ಅಂತಾರು. ಯಾಕೆ ಅಂದ್ರೆ ಮಾತಿತ್ರ ಸಾವಿರಾರು ವರ್ಷ ಇತಿಹಾಸ, ಲಕ್ಷಾಂತರ ವರ್ಷ ಇತಿಹಾಸ ಇದೆ ಅಂತೀರಿ. ನಮ್ ಕೈಲಿ ಆಗದೆ ಇರೋದೆಲ್ಲ ಯಾವುದೂ ಇಲ್ಲ. ಈ ಇಂದ ಹಿಡಿದು ಎಲ್ಲೋನೂ ಸಹ ನಮ್ಮ ಋಷಿಗಳೇ ಕಂಡುಹಿಡಿದು ಆವಿಷ್ಕಾರ ಮಾಡಿರೋದು, ಇನ್ನೂ ಮಾಡ್ತಾವ್ರೆ ಅಂತ ಕತೆ ಹೊಡಿತೀರಿ. ಇಷ್ಟೆಲ್ಲ ಇದ್ದವ್ರಿಗೆ ಸ್ವತಃ ನ್ಯಾಯಾಲಯ ನೀನು ಒಳ್ಳೆ ಪ್ರಜೆ ಅಲ್ಲ ಅಂದ್ರೆ ನೀನ್ ದೇಶದ್ರೋಹಿ ಅಂತ ಅರ್ಥ. ಹೌದು, ತಾನು ದೇಶದ್ರೋಹಿನೇ ಅವನು. ಅಂತನ್ ಕರ್ಕ ಬಂದು ನೀವು ಹಿಂದುತ್ವದ ಬಗ್ಗೆ ಭಾಷಣ ಮುಗಿಸ್ತೀರಾ ಅಂದ್ರೆ ನೀವು ದೇಶದ್ರೋಹಿಗಳಲ್ವಾ? ಅರೆ, ನಮ್ಮ ನ್ಯಾಯಾಲಯಕ್ಕೆ ನಮ್ಮ ಕಾನೂನಿಗೆ ಗೌರವ ಕೊಡದ್ರೆ ಎಲ್ಲರೂ ದೇಶದ್ರೋಹಿಗಳಲ್ಲಿ ಎಲ್ಲ ದೇಶದ್ರೋಹಿಗಳವರು. ಅಷ್ಟೊಂದು ಬರ ಬಂದ್ಬಿಡ್ತಾ ಹಿಂದೂ ಧರ್ಮಕ್ಕೆ? ಅಷ್ಟೊಂದು ಗತಿಗೆಟ್ಟು ಹೋಗ್ಬಿಟ್ರ ನೀವೆಲ್ಲ? ಹಾಯ ಇರ್ಲಿ. ನಾನು ಯಾವಾಗಲೂ ಹೇಳಿದೆ, ಈ ದೇವಸ್ಥಾನಕ್ಕೆ ಇವತ್ತು ಅಂದ್ರೆ ಒಂದ್ ಕಡೆಯಿಂದ ನಿಮ್ಮ ಶಿವದಾರ ಕಿತ್ತಾಕಿ ಜನವರ ಹಾಕಕ್ಕೆ ನೋಡ್ತಾ ಇದ್ದಾರೆ. ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬೇಡಿ. ಅಷ್ಟಕ್ಕೆ ಅಲ್ಲ, ಅದನ್ನ ಮೀರಿ ಕರ್ನಾಟಕದಲ್ಲಿ ಲಿಂಗಾಯತ ವಿಚಾರದ ಏನೇನಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನಾವ್ ಅನ್ಕೊಂಡಿದ್ವಿ ಬಸವಣ್ಣ ಕವಿ ಅಂದ್ರೆ 12ನೇ ಶತಮಾನದಲ್ಲಿ ವಚನಗಳನ್ನ ಕೊಟ್ಟ. ಇವತ್ತಿಗೂ ಎಷ್ಟೋ ಜನ ಗದ್ಯ ಬರೀತಾರೆ, ತುಂಬಾ ಕೆಟ್ಟದಾಗ ಬರೀತಾರೆ. ಆದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಎಷ್ಟು ಸುಲಲಿತವಾಗಿ ಜನಸಾಮಾನ್ಯರ ನುಡಿಗಟ್ಟಲ್ಲಿ ಬಸವಣ್ಣ ಬರೆದ ಇವತ್ತಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದರೆ ಇಲ್ಲೊಬ್ರು ಮಹಾನ್ ವಿದ್ವಾಂಸರು ಸಂಶೋಧನೆ ಮಾಡಿ ಹೇಳ್ತಾವ್ರೆ, ಬಸವಣ್ಣ ಕೃತಿಚೌರ್ಯ ಮಾಡ್ದ, ಅಥವಾ ಬರೀ ಅನುವಾದಕ ಅಷ್ಟೇ. ಕೃತಿಚೌರ್ಯ ಅನ್ನೋದಕ್ಕಿಂತ ಅನುವಾದಕ. ಸಂಸ್ಕೃತದಲ್ಲಿ ಇರ್ತಕ್ಕಂಥದನ್ನ, ವೇದಗಳಲ್ಲಿರೋದನ್ನ, ಗೀತೆಯಲ್ಲಿರೋದನ್ನ ಅದನ್ನ ಅನುವಾದ ಮಾಡಿದಾನೆ, ಅವನು ಸ್ವಂತ ಬರ್ದಿಲ್ಲ. ಮತ್ತಿನ್ನೇನು ಹೇಳಿದಾನೆ ಅಂತೇಳಿ ಅಪಹಾಸ್ಯ ಮಾಡ್ತಾರೆ. ಯಾರು ಅಂದ್ರೆ ಉಡುಪಿಯ ಮಾಧ್ವ ಸಂವಿಧಾನದವರೊಬ್ರು. ಮಾಧ್ವ ಸಂವಿಧಾನದ ಒಬ್ಬ ಯತಿ. ಅವತ್ತು ಅವ್ರೇನೋ ಅವ್ರ ಮನೆಯಲ್ಲೋ ಅವ್ರ ಹಟ್ಟಿಲೋ ಎಲ್ಲ ಮಾಡ್ಕೊಂಡ್ರೆ ಗೊತ್ತಾಗಲ್ಲ ಅನ್ಬೋಯಿತ್ತು. ಆದ್ರೆ ಸಾರ್ವಜನಿಕವಾಗಿ ಆ ವೇದಿಕೆಯಲ್ಲಿ ಇದ್ದಂತ ಮಹಾನ್ ಭಾವರು ಯಾರು ಗೊತ್ತಾ? ಇವತ್ತು ಬಸವಣ್ಣನ ಹೆಸರಲ್ಲಿ ಲಕ್ಷ ಲಕ್ಷ ದುಡ್ಡು ತಗೋತಾರರು, ಎಲ್ಲಾ ಭೋಗಗಳನ್ನ ಅನುಭವಿಸ್ತಿರ್ತಕ್ಕಂತಹ ಬಸವಣ್ಣ ಹೆಸರು ಸಂಸ್ಥೆ ಕಟ್ಕೊಂಡು ಇವತ್ತು ಗೂಟ ಹೊಡ್ಕೊಂಡು ಕೂತಿರುವ ಸುಮಾರು 150 ವರ್ಷದ ಅರವಿಂದ ಜತ್ತಿ ಅನ್ನೋ ವಯೋವೃದ್ಧ ಒಬ್ಬ ಅರವಿಂದ್ ಜತ್ತಿನವರು ಆ ವೇದಿಕೆ ಮೇಲೆ ಕುಂತಿರ್ತಾರೆ. ವಿರೋಧ ಮಾಡ್ಬೇಕಾಯ್ತು. ರೀ ಏನ್ರಿ ಹೇಳ್ತೀರಾ? ಯಾವ ಗೀತೆ ಸಂಸ್ಕೃತ ಅಥವಾ ಸಂಸ್ಕೃತ ಸಾಹಿತ್ಯದಿಂದನೋ ಗೀತೆಯಿಂದನೋ ವೇದಗಳಿಂದ ತಗೊಂಡಿಲ್ಲ, ಜನರ ದಿನನಿತ್ಯದ ಜಂಜಾಟದಿಂದ ವಚನಗಳು ತಗೊಂಡಿದ್ದು ಅಂತ ಹೇಳಲೇ ಇಲ್ಲ. ಇನ್ನು ಚಪ್ಪಳ ಹೊಡಿತಾವ್ರೆ. ಆ ಮಾಧ್ವ ಸಂವಿಧಾನದ ಹೇಳೋರ್ಗೆ ಇವರು ಚಪ್ಪಳ ಹೊಡಿತಾವ್ರೆ. ಆತನು ಇನ್ನೂ ಇವತ್ತು ಅಧಿಕಾರದಲ್ಲಿ ಕೂತಿದ್ದಾನೆ. ಬಸವಣ್ಣ ಹೆಸರಲ್ಲಿ ಅವರು ಲಕ್ಷ ಲಕ್ಷ ದುಡ್ಡು ತಗೊಂಡು ಅನುಭವಿಸ್ತಾ ಇದ್ದಾರೆ. ಇವಾಗ ಏನಾಗಿದೆ ಲಿಂಗಾಯತರಿಗೆ? ಹಿಂದೆ ಒಬ್ಬ ಹರಳೇಕಾಂ ಪಂಡಿತ ಇದ್ರು, ಬನ್ನಂಜೆ ಗೋವಿಂದಾಚಾರಿ ಅಂತ. ಅವ್ರ ಮಗಳೊಬ್ರು ವೀಣಾ ಬನ್ನಂಜೆ ಅಂತ. ಅವರು ಒಂದು ವಿಡಿಯೋ ಮಾಡ್ತಾರೆ, 12ನೇ ಶತಮಾನದಲ್ಲಿ ಅನುಭವ ಮಂಟಪನೇ ಇರಲಿಲ್ಲ ಅಂತ ಹೇಳಿ. ಅವಾಗ ಒಂಚೂರು ಪ್ರತಿರೋಧ ಬಂತು. ನೀವು ಮಾತ್ರ ಅಲ್ಲ, ನಾವು ಜಾಡಿಸಿದ್ವಿ ಸರಿಯಾಗಿ, ನಮ್ಮ ಹತ್ರ ಎಲ್ಲ ಸರಿಯಾಗಿ ಜಾಡಿಸೋದಕ್ಕೆ ಅಮ್ಮವರು ಅದನ್ನ ಡಿಲೇಟ್ ಮಾಡಿದ್ರು. ಕೊನೆಗೆ ಅವರ ಸತ್ಯಕಾಮರ ಜೊತೆನ ಪ್ರಯೋಗಗಳೇ ಚೆನ್ನಾಗಿತ್ತು ಅಂತೇಳಿ ಅದನ್ನೇ ನೆನೆಸ್ಕೊಂಡು ಆರಾಮಾಗಿ ಅವ್ರು ಅಂತೇಳಿಲ್ಲ. ಮತ್ತೆ ಇನ್ನು ಈ ಲಿಂಗಾಯತ ಸ್ವಾಮಿಗಳು ತಗೊಳ್ಳಿ, ವಶಿ ಸ್ಮಾರ್ಟ್ಗಳಿದಾವೇನ್ರಿ, ವಶಿ ಸ್ವಾಮಿಗಳಿದಾರೇನ್ರಿ? ಇವರಂತೂ ಯಾರು ಸುತ್ತೂರಂತೂ ಕೇಳಂಗಿಲ್ಲ. ಬಿಸ್ನೆಸ್ ಮ್ಯಾನ್ ಅವರು, ಲಕ್ಷಾಂತರ ಕೋಟಿ ಬಿಸ್ನೆಸ್ ಮಾಡ್ಕೊಂಡು MNC ಕಂಪ್ನಿ ತರ ನಡೆಸ್ತವ್ರೆ. ಬರೀ ಏನಕ್ಕೂ ಉಸಿರು ಬಿಡಲ್ಲ ಅವರು. ಆಮೇಲೆ ಸಿರಿಗೆರೆ ತರಳಬಾಳು ಹುಣ್ಣಿಮೆ ದೀಪೋತ್ಸವ ಬಹಳ ಜೋರ ನಡೀತಲ್ಲ, ಅವ್ರೊಂಥರ ದೇವೇಂದ್ರ ಅನ್ಕೊಂಡ್ಬಿಟ್ರೆ ಒಡ್ಡೋಲ್ಗ ನಡೆಯುತ್ತೆ ಈ ಕಡೆ ಆ ವೈಭವದಲ್ಲಿ ಅವ್ರು ಇರ್ತಾರೆ. ಆಮೇಲೆ ಈ ಸಿಂಗರ್ ಒಬ್ರು ಇದಾರೆ ಗೊತ್ತಾ ನಿಮ್ಗೆ, ಗಂಗಾಂಬಿಕೆ ಅಂತ ಹೇಳ್ಬಿಟ್ಟು ಮಾತೆ ಮಹಾದೇವರ ಉತ್ತರಾಧಿಕಾರಿಗೆ ಬಂದವ್ರೆ. ಅವ್ರೆಲ್ಲಾರು ನೋಡಿ, ನಾನೇನೋ ಈ ವಚನ ಹೇಳ್ತಾರೆ ಅಂತ ಹೇಳಿ, ಎಲ್ಲೂ ವಚನನೇ ಹೇಳಲ್ಲ ಅವರು. ವಚನ ಬಗ್ಗೆ ಮಾತಾಡಲ್ಲ ರೀ, ಬರೀ ಹಾಡು ಹೇಳ್ತಾರ ಅವರು.
ಹಾಡು ಹೇಳ್ತಾ ಇರ್ತಿರ್ಲಿಲ್ಲ ನೋಡ್ರು. ಅವ್ರಿಗೆಲ್ಲ ಸಿಂಗರ್ ಆಗ್ಬೇಕು ಅಂತ ಆಸೆ ಇತ್ತೇನೋ ಅವರು. ಈ ಸರಿಗಮಪ ನೋಡಿ 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 ಆ ಚಿಕ್ಕ ವಯಸ್ಸಿನ ಆಸೆ ಇತ್ತೇನೋ. ಈ ಮಠಾಧಿಪತಿ ಮಾಡ್ಬಿಟ್ಟಿದ್ರ ಆ ಮೇಡಮು ಬರೀ ಹಾಡು ಹೇಳಕ್ಕೆ ಕೂತ್ಕೋತಾರೆ. ಎಲ್ಲೂ ಸಹ ಆ ಮಾತೆಯವರು ವಚನ ಹೇಳಲ್ಲ. ಅಷ್ಟೇ ಅಲ್ಲ ರೀ, ನಾನು ಯಾಕೆ ಲಿಂಗಾಯತರ ಬಗ್ಗೆ ನಿಮ್ಗೆ ಇಷ್ಟೊಂದು ನಿರ್ವೀರ್ಯರಾಗ್ಬಿಟ್ರ, ಇಷ್ಟೊಂದು ಕಟುವ ಮಾತಾಡ್ಬೇಕಾಗಿದೆ ಅಂದ್ರೆ, 4 ಸಲ ಮುಖ್ಯಮಂತ್ರಿಗಳಾದಂಥ, ಅಂದ್ರೆ ಲಿಂಗಾಯತರ ಹೆಸರು ಹೇಳಿ ಊಟ ತಗೊಂಡು ಮುಖ್ಯಮಂತ್ರಿ ಆದಂಥ ಲಿಂಗಾಯತ ಮಠಾಧಿಪತಿಗಳಿಗೆ ಮನೆಗೆ ಕರೆಸ್ಕೊಂಡು ಕವರ್ ಕೊಟ್ಟಂತಹ, ಯಡಿಯೂರಪ್ಪನಿಗೆ ತೆಗಿಬಾರ್ದು ಅಂತೇಳಿ ಬೀದಿಗಿಳಿಸಿದಂಥ ಮಠಾಧಿಪತಿಗಳನ್ನ ಈ ಸನ್ಮಾನ್ಯ ಯಡಿಯೂರಪ್ಪನವರು ನಿಮ್ಮ ಹತ್ರ ಓಟ್ ಕೇಳಕ್ ಬರ್ತಾರಲ್ಲ, ಓಟ್ ಕೊಡ್ರಪ್ಪ ಅಂತ, ನಾನು ಲಿಂಗಾಯತ, ನನಗೆ ಅನ್ಯಾಯ ಆಗ್ಬಿಟ್ಟಿದೆ, ನನಗೆ ಓಟ್ ಕೊಡಿ ಅಂತ. ನೀವು ಒಂದು ಮಾತು ಕೇಳಕ್ಕಾಗಲ್ವಾ? ನೀನು ಹಣೆಯಲ್ಲಿ ಹಾಕೊಂಡಿದ್ಯಲ್ಲ ಕುಂಕುಮ ಅವಳು ಸಾಕು, ವಿಭೂತಿ ಬೆಳ್ಕೊಂಬರ ಅಂತೇಳಿ ಒಂದು ಮಾತು ಹೇಳಕ್ಕಾಗಲ್ವೇನ್ರ ನೀವು? ಈಗ ಯಡಿಯೂರಪ್ಪನ ಮಗ ಎಲ್ಲರೂ ವಿಭೂತಿ ಹಾಕೊಂಡು ನೋಡಿದ್ರ? ಯಡಿಯೂರಪ್ಪ ಹಾಕೊಂಡು ನೋಡಿದ್ರ? ಅಷ್ಟೊಂದು ಇರುವಿರ ನೀವು ಯಡಿಯೂರಪ್ಪನ್ಗೆ, ವಿಜಯೇಂದ್ರನ್ಗೆ. ನಿನ್ನ ಹೆಸರು ಫಸ್ಟ್ ಆಫ್ ವಿಜಯೇಂದ್ರ ಹೆಸರೇ ಲಿಂಗಾಯತರ ಹೆಸರಲ್ಲ ಅದು. ಆ ರಾಘವೇಂದ್ರ ಅವ್ರಿಗೆಲ್ಲ ಓಟ್ ಕೇಳೋದು ಲಿಂಗಾಯತರಿಂದ ಮುಖ್ಯಮಂತ್ರಿ ಆಗಿದ್ದು. ನೆಕ್ಸ್ಟ್ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕು ಹೊಂಟ್ರೆ ಲಿಂಗಾಯತರನ್ನ ಇಟ್ಕೊಂಡೆ. ಓಟ್ ಮಾತ್ರ ಬೇಕು, ಬಸವಣ್ಣ ಬೇಡವಾ? ಒಂದು ವಿಭೂತಿ ಬಳ್ಕೊಂಬಾರೆ ಅಂತ ಕೇಳೋವಷ್ಟು ನಿಮ್ಗೆ ಆ ಶಕ್ತಿ ಇಲ್ಲ ಅಂದ್ರೆ ಇನ್ನೇನಂತ ಕರಿಬೇಕು ನಿಮ್ಮನ್ನು? ಅದಕ್ಕೆ ಹೇಳಿದ್ದು, ಈಗಲಾದ್ರೂ ಸಹ 2 ತುಂಡು ಬಾಡ್ತೀನಿ. ನಮ್ಮ ಧನಂಜಯ ಹೆಂಗಿದ್ರು ಒಪ್ಪನ ತಿಂದ್ರಲ್ಲ ಹಂಗೆ, ಅವಾಗ್ಲಾದ್ರೂ ಸಹ ನಿಮ್ಗೆ ಸ್ವಂತ ಸಿಟ್ಟು ಬರುತ್ತೆ ನೋಡೋಣ. ಮತ್ತೊಮ್ಮೆ ಎಲ್ರಿಗೂ ಸಹ ಶರಣಾರ್ಥಿಗಳು.